ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜೆಡಿಎಸ್ ಕ್ಷೇತ್ರಗಳಲ್ಲಿ ಸ್ಥಳೀಯ ಕೈ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಸಮಾಧಾನದ ಹಿಂದೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕೈವಾಡ ಇದೆಯಾ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಿರುವಂತದ್ದು. ಯಾಕಂತಂದ್ರೆ ಸ್ಥಳೀಯ ನಾಯಕರ ಮೂಲಕ ಸಮನ್ವಯ ಸಮಿತಿ ಅಧ್ಯಕ್ಷರು ಆಟವಾಡ್ತಾ ಇದ್ದಾರಾ? ಸಮನ್ವಯತೆ ಕಾಪಾಡಿಕೊಳ್ಬೇಕಾಗಿದ್ದಂತ ಸಿದ್ದರಾಮಯ್ಯನವರು ಒಂದ್ ರೀತಿ ಅಸಮಾಧಾನಕ್ಕೆ ಕಾರಣ ಮಾಡಿಕೊಡ್ತಾ ಇದ್ದಾರಾ? ಸ್ಥಳೀಯ ನಾಯಕರನ್ನ ಮುಂದಿಟ್ಟುಕೊಂಡು ಅಸಮಾಧಾನವನ್ನ ಹೆಚ್ಚು ಮಾಡ್ತಾ ಇದ್ದಾರಾ? ಭಿನ್ನಮತಕ್ಕೆ ಕಾರಣವಾಗ್ತಿದ್ದಾರಾ? ಸಾಕಷ್ಟು ಎಚ್ಚರಿಕೆ ನೀಡಿದ್ರೂ ಕೂಡ, ಖಡಕ್ ಎಚ್ಚರಿಕೆಯನ್ನ ನೀಡಿದ್ರೂ ಕೂಡ ಭಿನ್ನಮತ ಶಮನವಾಗ್ತಿಲ್ಲ. ಯಾಕೆ? ಮಂಡ್ಯ, ಹಾಸನ, ತುಮಕೂರಿನಲ್ಲಿ ಇನ್ನೂ ಕೈ ಭಿನ್ನಮತ ನಿಂತಿಲ್ಲ. ನಾವು ನೋಡಬಹುದು, ತುಮಕೂರಿನಲ್ಲಿ ಮುದ್ದನ್ಮೇಗೌಡರ ಕಡೆಯಿಂದ ನಾಮಪತ್ರವನ್ನ ವಾಪಸ್ ಪಡಿಸುವಲ್ಲಿ ಯಶಸ್ವಿಯಾದರು ಕಾಂಗ್ರೆಸ್ ನಾಯಕರು. ಆದ್ರೆ ಎಲ್ಲೋ ಒಂದು ಕಡೆ ಅವರು ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇದು ಖಂಡಿತವಾಗ್ಲೂ ವೋಟಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಅಲ್ಲೂ ಕೂಡ ಭಿನ್ನಮತ ಶಮನವಾಗಿಲ್ಲ. ಒಳಗೊಳಗೆ ಕಾಂಗ್ರೆಸ್ ಮುಖಂಡರ ಮುನಿಸು ಮುಂದುವರೆದಿದೆ. ಮೇಲ್ಮೇಲೆ ಅಭ್ಯರ್ಥಿಗೆ ಸಪೋರ್ಟ್ ಮಾಡುವಂತ ಮಾತುಗಳನ್ನಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅಂತರ ಕಾಯ್ದುಕೊಳ್ಳುವಂಥದ್ದು. ಇಂಥ ಬೆಳವಣಿಗೆಗಳಿಂದ ಅವರು ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಿದೆ. ಜೆಡಿಎಸ್ ಅಭ್ಯರ್ಥಿಗಳ ಸೋಲಿಗೆ ಈ ಕೈ ಅಸಮಾಧಾನ, ಕಾಂಗ್ರೆಸ್ನ ಅಸಮಾಧಾನ ಕಾರಣವಾಗುತ್ತಾ? ಮಗು ತೂಗಿದಂತೆ ಮಾಡಿ ಚಿವುಟೋ ಕೆಲಸವನ್ನ ಕೂಡ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು. ಮೈತ್ರಿ ಸರ್ಕಾರ ರಚನೆಯಾದಂಥ ಸಂದರ್ಭದಲ್ಲಿಂದನೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಈ ರೀತಿಯಾದಂಥ ಒಂದು ಆರೋಪ ಬರ್ತಲೇ ಇದೆ. ಸಿದ್ದರಾಮಯ್ಯನವರು ಮಗು ತೂಗುವಂಥ ಕೆಲಸವನ್ನ ಕೂಡ ಮಾಡ್ತಾರೆ, ಚಿಗುಟುವಂಥ ಕೆಲಸವನ್ನ ಕೂಡ ಮಾಡ್ತಾರೆ ಅನ್ನುವಂಥದ್ದು. ಈ ಬಾರಿ ಕೂಡ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅದನ್ನೇ ಮಾಡ್ತಾ ಇದ್ದಾರಾ ಅನ್ನುವಂಥದ್ದನ್ನ ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. ಕೈ ಮುನಿಸಿನ ಹಿಂದೆ ಸಿದ್ದರಾಮಯ್ಯನವರ ಕೈವಾಡ ಇದೆಯಾ ಅನ್ನುವಂಥದ್ದು. ಯಾಕಂತಂದ್ರೆ ಸಿದ್ದರಾಮಯ್ಯನವರ ಮನವೊಲಿಕೆ ಯತ್ನದ ನಂತರ ಕೂಡ ಮುದ್ದನ್ಮೇಗೌಡರು ಪ್ರಚಾರದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದು. ಈ ಬೆಳವಣಿಗೆಗಳು ಮಾಜಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿ ಬರ್ತಿರುವಂತಹ ಆರೋಪಕ್ಕೆ ಪುಷ್ಟಿ ನೀಡುವಂಥದ್ದೇ. ಸ್ಥಳೀಯ ನಾಯಕರನ್ನ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯನವರು ಆಟವಾಡ್ತಾ ಇದ್ದಾರಾ? ತಮ್ಮ ಒಂದು ಅಜೆಂಡಾ, ಅಥವಾ ಎಲ್ರಿಗೂ ಗೊತ್ತಿರುವಂಥದ್ದೇ, ಸಿದ್ದರಾಮಯ್ಯನವರಿಗೂ JDSಗೂ ಬಹಳ ಪರ್ಸನಲ್ ಆದಂಥ ಒಂದಷ್ಟು ಮುನಿಸು ಇದೆ ಅನ್ನುವಂಥದ್ದು. ಸೊ ಈಗ ಮೇಲ್ಮೇಲೆ ಮೈತ್ರಿ ಆಗಿದ್ರೂ ಕೂಡ ಆ ಮುನಿಸನ್ನ ಮರೆತು ಸಿದ್ದರಾಮಯ್ಯನವರು ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾರಾ? ಒಂದೊಮ್ಮೆ ತಾವು ಮುಖಂಡರ, ವರಿಷ್ಠರ, ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾದರೂ ಕೂಡ ತಮ್ಮ ಬೆಂಬಲಿಗರನ್ನ ಮುಂದಿಟ್ಟುಕೊಂಡು, ಸ್ಥಳೀಯ ಮುಖಂಡರನ್ನ ಮುಂದಿಟ್ಟುಕೊಂಡು ಆ ಮುನಿಸನ್ನ ಮುಂದುವರಿಸುವಂಥ ಕೆಲಸ ಮಾಡ್ತಾರಾ ಅನ್ನುವಂಥದ್ದನ್ನ ನೋಡಬೇಕಿದೆ. ಈಗ ಸದ್ಯ ಸ್ಥಳೀಯ ನಾಯಕರ ಒಂದು ಅಸಮಾಧಾನ ಎಲ್ಲೂ ಕೂಡ ಶಮನವಾಗಿಲ್ಲ. ಹಾಗಾಗಿ ಅದರ ಹಿಂದೆ ಸಿದ್ದರಾಮಯ್ಯನವರ ಕೈವಾಡ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ. ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ. ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.